ಖಂಡಿತ ತುಂಬ ಇದೆ ನಿರೀಕ್ಷೆ. ಈ ಸರ್ಕಾರ ಏನು ಅಂದರೆ ನಿರೀಕ್ಷೆಗಿಂತ ನಿರೀಕ್ಷೆ ಹುಸಿ ಆಗಿರೋದು ಇದೆ. ಎಷ್ಟೊಂದು ಸಲ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ ಇರ್ತೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಸರ್ಕಾರ ಹೇಳುತ್ತೆ. ಒಂದೊಂದಾಗೆ ಅದೆಲ್ಲವೂ ಕೂಡ ಪಕ್ಕಕ್ಕೆ ಸರಿತಾ ಇದ್ದಾರೆ ಅಂತ. ಈ ಬಸ್ ಪಾಸು ಮೇಡಮ್, ಹೆಣ್ಮಕ್ಳಿಗೆ ಮಾತೆತ್ತಿದ್ರೆ ಮಹಿಳಾ ಪರ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಮಾರ್ಟ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು ಏನಕ್ಕೆ ಬೇಕು ಇವತ್ತು ಸ್ಮಾರ್ಟ್ ಕಾರ್ಡು? ಅದಕ್ಕೆ ಮತ್ತೆ ಕೋಟಿಗಟ್ಟಲೆ ಅದಕ್ಕೆ ಜಾರಿಗೊಳಿಸ್ಬೇಕು ಅಂತಲೇ ಇವತ್ತು ಮತ್ತೆ ಅಲ್ಲಿ ಒಂದಷ್ಟು ಪೋಲಾಗತ್ತೆ ಹಣ. ಇವಾಗ ನಾವು ಭಾರತದ ಪ್ರಜೆ, ನಾವು ಕರ್ನಾಟಕದ ಪ್ರಜೆ ಅಂತ ಆಧಾರ್ ಕಾರ್ಡಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನೇನು ಬೇಕು ಇವ್ರಿಗೆ ಅಂದರೆ ಇದೊಂದು ಪ್ಲ್ಯಾನ್ ಅಷ್ಟೇ. ಇವತ್ತು ಅದನ್ನು ಪಕ್ಕಕ್ಕೆ ಸರಿಯೋದಕ್ಕೆ ಏನು ಕೊಡ್ತಾ ಇದ್ರು ಇದು ಅದನ್ನು ಕೂಡ ಪಕ್ಕಕ್ಕೆ ಸರಿದು ಇವತ್ತು ಅದರಲ್ಲೂ ಕೂಡ ಗೋಲ್ಮಾಲ್ ಮಾಡೋ ಅಂಥದ್ದು ಇದು ಇವತ್ತು ನಿಲ್ಲಿಸ್ಬೇಕು. ಅಲ್ಲಿ ಪೋಲಾಗುವಂಥ ಹಣದ ಬೇರೆದಕ್ಕೆ ಯೂಸ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ಇಡೀ ಜೀವಮಾನ ದುಡಿಯೋದೇ ಇವತ್ತು ಮೂರು ಮೂಲಭೂತ ಸೌಲಭ್ಯಗಳಿಗೆ, ಒಂದು ಶಿಕ್ಷಣ ಆಗಿರ್ಬೋದು, ಆರೋಗ್ಯ, ಮತ್ತು ಇವತ್ತು ವಸತಿ, ಇದು ಮೂರನ್ನೂ ಇವತ್ತು ಏನು ನಮಗೆ ಕನ್ಫರ್ಮ್ ಆಗಿ ಇವತ್ತು ಕೊಡಬೇಕಾಗಿತ್ತು, ಖಾತ್ರಿ ಪಡಿಸ್ಬೇಕಾಗಿತ್ತು. ಅಲ್ಲಿ ಸರ್ಕಾರ ಇವತ್ತು ಅದನ್ನು ಮಾಡ್ತಾ ಇಲ್ಲ. ಶಿಕ್ಷಣ ನೋಡಿದ್ರೆ ಗಗನಕ್ಕೇರಿಸಿದ್ದಾರೆ. ಮತ್ತು ಇನ್ನೊಂದು ನ್ಯೂಸ್ ಇರೋದು, ಇವಾಗ KPS ಯೋಜನೆ ಅಂತ ಏನು ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳು ಮುಚ್ಚುತ್ತೆ. ಹೆಣ್ಣು ಮಕ್ಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇವ್ರು ಹೇಳ್ತಾರೆ ಹಳ್ಳಿಯಿಂದ ಗ್ರಾಮ ಪಂಚಾಯತಿಗೆ ಹೋಗಿ ಅಟೆಂಡ್ ಮಾಡಿಸಿ ಅಂತ. ಮಕ್ಳನ್ನ ಹೆಂಗೆ ಸಾಧ್ಯ ಮೇಡಮ್? ಇವತ್ತು 1ನೇ ಕ್ಲಾಸ್ ಮಗುನ ಇಟ್ಕೊಂಡು ಹೋಗಕ್ಕೆ ಸಾಧ್ಯನಾ? ಹೆಚ್ಚು ಹೆಣ್ಮಕ್ಳು ಇದರಿಂದ ಡ್ರಾಪ್ ಔಟ್ ಆಗ್ತಾರೆ, ಶಿಕ್ಷಣ ಕೊಡ್ತಾ ಬೀಳುತ್ತೆ. ಇಂಥದನ್ನೆಲ್ಲ ಇವತ್ತು ಬಿಡಬೇಕು. ಇವತ್ತು ಶಿಕ್ಷಣನ ಇವತ್ತು ಉಚಿತವಾಗಿ ಕೊಡಬೇಕು, ಹೈಯರ್ ಎಜುಕೇಷನ್ಗೂ ಕೂಡ ಫ್ರೀಯಾಗಿ ಕೊಡಬೇಕು, ಕಂಪಲ್ಸರಿಯಾಗಿ ಕೊಡಬೇಕು. ಆ ನಿಟ್ಟಿನಲ್ಲಿ ಬಜೆಟ್ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಅದಕ್ಕೆ ಅಲಾಟ್ ಮಾಡಬೇಕು. ಹಾಗೆ ಇವತ್ತೇನು ವಸತಿ ಆಗಿರ್ಬೋದು, ಮತ್ತು ಆರೋಗ್ಯದಾಗಿರ್ಬೋದು, ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಇವತ್ತು ಕೂಡ ಎಮರ್ಜೆನ್ಸಿ ವಾರ್ಡ್ಗಳಿಲ್ಲ. ಕಾಲ್ಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದಕ್ಕೋರೆ ಹಲಿಸ್ತಾರೆ. ಇವತ್ತು ಅಲ್ಲೆಲ್ಲ ಕೂಡ ಅದಕ್ಕೇನು ಪೂರಕವಾಗಿದೆ, ಜನಸಾಮಾನ್ಯರಿಗೆ ಕೈಗೆ ಎಟ್ಕೋ ನಿಟ್ಟಿನಲ್ಲಿ ಇವತ್ತು ಪಾಲಿಸೀಸ್ಗಳಾಗಬೇಕು, ಅದಕ್ಕೆ ಬಜೆಟ್ ಅಲಾಟ್ ಆಗಬೇಕು. ಮೂಲಭೂತ ಸೌಲಭ್ಯಗಳು ಏನು ಕೊಡಬೇಕಾಯ್ತು ಸರ್ಕಾರ, ಆ ಜವಾಬ್ದಾರಿಯಿಂದ ಪಕ್ಕಕ್ಕೆ ಸರಿದ್ರೆ ಖಾತ್ರಿ ಪಡಿಸ್ಬೇಕು ಅನ್ನೋದು ನಮ್ಮ ಮೇಜರ್ ಡಿಮ್ಯಾಂಡು. ಹಾಗೇನೇ ಇವತ್ತು ಏನು ಆಶಾ ಕಾರ್ಯಕರ್ತರು ಸುಮಾರು ಸಲ ನೋಡಿದ್ವಿ, ಫ್ರೀಡಮ್ ಪಾರ್ಕಲ್ಲಿ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ಪ್ರೆಸ್ಸಲ್ಲಿ ಮಾತಾಡಿದ್ದು ನಾವು ನೋಡಿದ್ವಿ. ಅದು ಕೊಡ್ತೀವಿ, ನಾವು ಫಿಕ್ಸ್ ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ ಇದುವರೆಗೂ ಕೊಟ್ಟಿಲ್ಲ. ಈ ಥರದ್ದು ಕೊಡಬೇಕಲ್ಲ ಮೇಡಮ್. ಅದಾದ ಸುರಂಗ ಮಾರ್ಗ ಅಂತ ಬೇರೆದೇನೋ ಏನು ಅವಶ್ಯಕತೆ ಇಲ್ಲ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವಶ್ಯಕತೆ ಏನು ಬೇಕಿದೆ ಬಡ ಜನರಿಗೆ, ಕಾರ್ಮಿಕರಿಗೆ, ಅದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ಬಜೆಟ್ ಘೋಷಣೆ ಆಗಬೇಕು ಅನ್ನೋದು ಕೇಳ್ತಾ ಇದ್ದೀವಿ.